ಆತ್ಮ ಸೋದರ ಸೋದರಿಯರಿಗೆ, ಆಧ್ಯಾತ್ಮಿಕ ಮಿತ್ರರಿಗೆ ನನ್ನ ಆತ್ಮ ನಮಸ್ಕಾರಗಳು. ಕಳೆದ ಸಂಚಿಕೆಯಲ್ಲಿ ಗುರು ಇಲ್ಲ ಅಂದರೆ ಮುಕ್ತಿನೂ ಇಲ್ಲ, ಮೋಕ್ಷನೂ ಇಲ್ಲ ಅಂತ ನಾವು ತಿಳಿದುಕೊಂಡಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಗುರುವಾಣಿಯ ಮುಖಾಂತರ ಆತ್ಮಜ್ಞಾನವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಎಲ್ಲರೂ ಮಾಡುವ ಪ್ರಯತ್ನವನ್ನು ಮಾಡೋಣ. ಬನ್ನಿ ಮಿತ್ರರೇ. ಆತ್ಮ ನಮಸ್ತೆ. ಜಯಶ್ರೀ. ಶ್ರೀಕೃಷ್ಣ ಪರಮಾತ್ಮರು 12 ವರ್ಷಗಳ ಕಾಲ ಸಾಂದೀಪಿನಿ ಮಹರ್ಷಿ ಆಶ್ರಮದಲ್ಲಿ ಸೇವೆಯನ್ನು ಮಾಡಲು ಕಾರಣವೇನು? ಏಕೆಂದರೆ ಅವರು ಮಹಾನ್ ವಿಷ್ಣುವಿನ ಅವತಾರ ಅಲ್ವಾ? ಬೇರೆ ಯಾರಾದರೂ ಮುಖಾಂತರ ಈ ಕೆಲಸವನ್ನು ಮಾಡಬಹುದಾಗಿತ್ತಲ್ವೇ? ಅವರೇ ಏನಕ್ಕೆ ಇದನ್ನ ಮಾಡಿದ್ರು ಅಂತಂದ್ರೆ, ಸಮಾಜ ಶ್ರೇಯಸ್ಸಿಗೋಸ್ಕರ, ಓಕೆ, ಮತ್ತೆ ನಾವು ಕೆಡದೆ ನಾವು ಸನ್ಮಾರ್ಗದಲ್ಲಿ ಹೋಗಬೇಕೆಂದು ಓಕೆ ತಿಳಿಸಿಕೊಡೋದಕ್ಕೋಸ್ಕರ ಅವರು ಮಾಡಿದ್ರು. ಓಕೆ ಗುರುಜಿ. ಯಾರಾದ್ರೂ ದೊಡ್ಡ ವ್ಯಕ್ತಿಗಳು ಅಥವಾ ತಿಳಿದಿರುವಂತ ವ್ಯಕ್ತಿಗಳು ಅಥವಾ ಅಧಿಕಾರ ಇರುವಂತಹ ವ್ಯಕ್ತಿಗಳು ಏನಾದ್ರು ಮಾಡಿದ್ರೆ ಅವರನ್ನ ಉಪಮಾನವಾಗಿ ತೆಗೆದುಕೊಂಡು ಸಮಾಜ ಕೂಡ ಅದನ್ನ ಮಾಡತ್ತೆ. ಅವರೇ ಮಾಡಿದ್ದಾರೆ ಅಂತಂದ್ರೆ ನಾವು ಇದನ್ನ ಮಾಡ್ಬೇಕು ಅಂತೇಳಿ ಅವರನ್ನ ಉಪಮಾನವಾಗಿ ತೆಗೆದುಕೊಂಡು ಸಮಾಜ ಕೂಡ ಆ ಕೆಲಸಗಳನ್ನ ಮಾಡುತ್ತೆ. ಹಾಗಾಗಿ ಅವರು ಸಾಂದೀಪಿನಿ ಮಹರ್ಷಿ ಆಶ್ರಮದಲ್ಲಿ 12 ವರ್ಷದ ಕಾಲ ಅವರು ಗುರು ಸುಶ್ರುತವನ್ನ ಮಾಡಿದ್ರು. ಅವ್ರಿಗೆ ಗುರು ಅನ್ನೋದೇನಿದೆ, ಸಾಕ್ಷಾತ್ ಶ್ರೀಹರಿ ವಿಷ್ಣು. ಅವ್ರಿಗೆ ಗುರುಗಳು ಅನ್ನೋದೇನಿದೆ, ಅವ್ರಿಗೆ ಅವಶ್ಯಕತೆ ಏನು ಇಲ್ಲ, ಅವ್ರಿಗೆ ಬೇಕಾಗಿರೋದೇನು ಇಲ್ಲವೇ ಇಲ್ಲ. ಇಲ್ಲಿ ಅವರು ನಾವು ಕೆಡದೆ ನಾವು ಒಳ್ಳೆ ಮಾರ್ಗದಲ್ಲಿ ಹೋಗ್ಬೇಕು ಅಂತೇಳಿ ಅವರು ಅದನ್ನ ಅನುಭವಿಸಿ ಆ ಅನುಭವವನ್ನ ನಮಗೆ ತರಣೋಪಾಯವಾಗಿ ಸೂಚಿಸಿರುವಂತದ್ದು. ಈ ತರ ಮಾಡಿದ್ರೆ ಈ ಮಾರ್ಗದಲ್ಲಿ ನೀವು ಮುಂದಕ್ಕೆ ಹೋಗ್ತೀರಾ, ಈ ಮಾರ್ಗದಲ್ಲಿ ಈ ತರ ಸಮಸ್ಯೆಗಳು ಬರುತ್ತೆ, ಅಡೆತಡೆಗಳು ಬರುತ್ತೆ, ಇದನ್ನೆಲ್ಲಾನು ಮೀರಿ ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಈ ಮಾರ್ಗದಲ್ಲೇ ಬರಬೇಕು ಅಂತೇಳಿ ಆ ಮಹಾನ್ ಕರುಣಾಮಯಿ ನಮಗೆ ತೋರಿಸ್ಕೊಟ್ರು. ಅವರು ಮಾಡಿ ತೋರಿಸಿ ನಮಗೆ ಅವರು ತರಣೋಪಾಯವಾಗಿ ನಮಗೆ ಸೂಚಿಸಿದ್ರು. ಅದು ಬಿಟ್ರೆ ಅವ್ರಿಗೆ ಗುರು ಅನ್ನೋದೇನಿದೆ ಅವ್ರಿಗೆ ಮಾಡೋವಂಥದ್ದು ಇಲ್ಲ, ಅವ್ರಿಗೆ ಬೇಕಾಗಿರೋದು ಏನು ಇಲ್ಲೂ ಇಲ್ಲ. ಸಮಾಜಕ್ಕೋಸ್ಕರ ಅವರು ಅದನ್ನ ಮಾಡಿದ್ರು. ಅವರು ಗುರುಗಳಿಗೆ ಇದೆಲ್ಲವನ್ನು ಸೇವೆಯಾಗಿ ಮಾಡಿ ಅವರು ಅನುಭವಿಸಿ ಹೇಳಿರುವಂಥದ್ದು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ. ಅದು ಎದ್ದರೆ ಚರಿತೆ ಶ್ರೇಷ್ಠೆ ದೇವೋ ತರೋ ಜನಃ ಸಯಸ್ತ್ರುಮಣಂ ಕುರುತೆ ಲೋಕಸ್ಥ ಧನುವರ್ತತೆ ಅಂತೇಳಿ. ಇದರ ಅರ್ಥ, ಶ್ರೇಷ್ಠನು ಈ ಸಮಾಜದಲ್ಲಿ ಯಾವ ಚರ್ಯೆಯನ್ನು ಮಾಡುತ್ತಾನೋ, ಯಾವ ಕರ್ಮವನ್ನು ಆಚರಣೆ ಮಾಡುತ್ತಾನೋ ಸಮಾಜವು ಕೂಡ ಅವರನ್ನು ನೋಡುತ್ತಂತೆ. ಇವರು ಶ್ರೇಷ್ಠರಲ್ವಾ, ಹಾಗಾಗಿ ಇವರು ಮಾಡುತ್ತಿದ್ದಾರೆ, ನಾನು ಮಾಡಬೇಕೆಂದು ಸಮಾಜ ಕೂಡ ಅವರನ್ನ ಉಪಮಾನವಾಗಿ ತೆಗೆದುಕೊಂಡು ಅವರು ಮಾಡ್ತಾರೆ, ಮತ್ತೆ ಬೇರೆಯವ್ರಿಗೂ ತಿಳಿಸ್ತಾರೆ. ಹಾಗಾಗಿ ನಾನು ಮಾಡುವಂಥದ್ದು ನನಗೆ ಬೇಕಾಗಿರುವಂಥದ್ದು ಏನು ಇಲ್ಲ ಅರ್ಜುನ, ಆದ್ರೆ ಸಮಾಜ ಶ್ರೇಯಸ್ಸಿಗೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ ಅಂತೇಳಿ. ನಾನು ಮಾಡಿದರೆ ಇತರರು ಕೂಡ ಅದನ್ನ ನೋಡಿ ಮಾಡುತ್ತಾರೆ ಅಂತೇಳಿ ಸಮಾಜ ಶ್ರೇಯಸ್ಸಿಗೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೀನಿ ಅರ್ಜುನ ಅಂತೇಳಿ ಸ್ವಾಮಿ ಹೇಳಿದ್ದಾರೆ. ಅವರು 12 ವರ್ಷದ ಕಾಲ ಸಾಂದೀಪಿನಿ ಮಹರ್ಷಿ ಆಶ್ರಮದಲ್ಲಿ ಗುರು ಸುಶ್ರುತವನ್ನು ಮಾಡಿದ್ರು. ಅವರು ಮಹಾವಿಷ್ಣು ಲೀಲಾ ಮಾನಸ ವಿಗ್ರಹನು, ರೂಪನಾಮ ಕ್ರಿಯರಹಿತನು. ನಾನು ಯಾರು ಅಂದರೆ ನಾನು ಅವ್ಯಕ್ತ ವ್ಯಕ್ತಿಮಾಪನ್ನ ಅಂತ ಹೇಳ್ತಾರೆ. ಅಂದ್ರೆ ನಾನು ಅವ್ಯಕ್ತನಾಗಿದ್ದೆ, ಈಗ ವ್ಯಕ್ತಿಯಾಗಿದ್ದೇನೆ ಅರ್ಜುನ. ನಾನು ಅವ್ಯಕ್ತನಾಗಿದ್ದೆ,
ಅವ್ಯಕ್ತದಿಂದ ಈಗ ವ್ಯಕ್ತಿಯಾಗಿ ಬಂದಿದ್ದೇನೆ. ಓಕೆ ಏನಕ್ಕೆ ಬಂದಿದ್ದೇನೆ ಅಂತಂದ್ರೆ ಮಾನಸ ತನ ಮಾಶ್ರುತ, ಅಂದ್ರೆ ಮನುಷ್ಯನ ನಾನು ಇದನ್ನ ಮಾಡಿ ತೋರಿಸಿದರೆ ಇತರರಿಗೆ ಸುಲಭವಾಗುತ್ತೆ ಎನ್ನುವ ಉದ್ದೇಶಕ್ಕೋಸ್ಕರ ನಾನು ಈ ಒಂದು ವ್ಯಕ್ತಿಯಾಗಿ ಬಂದಿದ್ದೇನೆ. ಯಾರೇ ಆದ್ರೂ ಆ ಭಗವಂತ ಆದ್ರೂ ಕೂಡ ಇಲ್ಲಿಗೆ ಮಾನವ ಲೋಕಕ್ಕೆ ಬರ್ಬೇಕು ಅಂತಂದ್ರೆ ಶರೀರವನ್ನ ತೆಗೆದುಕೊಂಡೇ ಬರ್ಬೇಕು, ಹಾಗೆ ಮೇಲಿಂದ ಇಳಿದು ಬಿಡೋದಕ್ಕೆ ಆಗೋದಿಲ್ಲ. ಸ್ವಯಂ ಪರಮಾತ್ಮ ಆದ್ರೂ ಕೂಡ ಮಾನವ ಲೋಕಕ್ಕೆ ಬರ್ಬೇಕು ಅಂತಂದ್ರೆ ದೇಹವನ್ನ ತೆಗೆದುಕೊಂಡು ಹುಟ್ಟಿ ಬರ್ಬೇಕು, ಹಾಗೆ ಬರೋದಕ್ಕೆ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಅವರು ಈ ಉಪಾಧಿಯನ್ನ ತೆಗೆದುಕೊಂಡು ಅವರು ನಮಗೆ ತೋರಿಸ್ಕೊಡೋದಕ್ಕೋಸ್ಕರ ಅವತರಿಸ್ತಾರೆ. ಅವ್ರು ಅವತರಿಸಿದ್ದಾರೆ ಅಂತಂದ್ರೆ ಅವ್ರಿಗೆ ಅವಶ್ಯಕತೆ ಇಲ್ಲ, ಆದ್ರೂ ಕೂಡ ನಮ್ಮ ಶ್ರೇಯಸ್ಸಿಗೋಸ್ಕರ ಅವರು ಬಂದು ಅವರ ಜ್ಞಾನವನ್ನ ಹಂಚಿ ಅವರು ಅದನ್ನ ಮಾಡಿ ತೋರಿಸಿ ನಮಗೆ ಈ ತರ ಮಾಡಿದ್ರೆ ಇದು ದಾರಿ ಹೀಗಿರುತ್ತೆ ಅಂತೇಳಿ ಅವ್ರು ತೋರಿಸೋದಕ್ಕೋಸ್ಕರ ಬಂದಿರ್ತಾರೆ. ಆ ಭಗವಂತ ಆದ್ರೂ ಕೂಡ ಮಾನವ ಲೋಕಕ್ಕೆ ಬರ್ಬೇಕು ಅಂತಂದ್ರೆ ಈ ಶರೀರವನ್ನು ತೆಗೆದುಕೊಂಡು ತಾಯಿ ಗರ್ಭದಿಂದ ಹುಟ್ಟಿ ಬರ್ಬೇಕಾಗತ್ತೆ. ಅವರು ನಮ್ಮ ಜೊತೆಲಿ ಇದ್ದು ನಮ್ಮ ಜೊತೆಲಿ ತಿಂದು ನಮ್ಮ ಸುತ್ತಮುತ್ತನೇ ಇದ್ಕೊಂಡು ಅವರು ನಮಗೆ ತೋರಿಸ್ಕೊಟ್ಟು ಸಮಾಜ ಶ್ರೇಯಸ್ಸಿಗೋಸ್ಕರ ಅವರು ಇದನ್ನೆಲ್ಲ ಮಾಡ್ತಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ನಾವು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಹೋಗುವ ಪ್ರಯತ್ನವನ್ನ ನಾವೆಲ್ಲ ಮಾನವರು ಮಾಡಬೇಕು. ಅದೇ ಮಾನವನ ಮೂಲ ಧ್ಯೇಯ. ಯಾಕಂತಂದ್ರೆ ಮಹರ್ಷಿಗಳು ಏನ್ ಹೇಳ್ತಾರೆ ಅಂತಂದ್ರೆ ಜ್ಞಾನವಿಹೀನ ಪಶುಭಿ ಸಮಾನ ಅಂತ ಹೇಳಿದ್ದಾರೆ. ಅಂದ್ರೆ ಜ್ಞಾನ ಇಲ್ಲ ಅಂತಂದ್ರೆ ಅವನು ಪಶುವಿನ ಸಮಾನ ಅಂತ ಅರ್ಥ. ಅದು 4 ಕಾಲು ಪ್ರಾಣಿ, ಇದು 2 ಕಾಲು ಪ್ರಾಣಿ, ಏನು ವ್ಯತ್ಯಾಸ ಇಲ್ಲ. ಜ್ಞಾನ ತಿಳ್ಕೊಂಡ್ವಾ ಅಲ್ಲಿ ಸಪ್ರೇಟ್ ಆಗ್ತಾನೆ, ಇವನು ಜ್ಞಾನಿ ಆಗ್ತಾನೆ, ಅದು ಪಶು ಆಗುತ್ತೆ. ಜ್ಞಾನ ತಿಳ್ಕೊಂಡಿಲ್ಲ ಅಂದ್ರೆ ಏನು ವ್ಯತ್ಯಾಸ ಇಲ್ಲ. ಅದು ತಿನ್ನತ್ತೆ, ನಿದ್ರೆ ಮಾಡ್ತದೆ, ತಿರುಗಾಡತ್ತೆ, ಇವನು ತಿಂತಾನೆ, ನಿದ್ರೆ ಮಾಡ್ತಾನೆ, ತಿರುಗಾಡ್ತಾನೆ, ಏನು ವ್ಯತ್ಯಾಸ ಇಲ್ಲ. ನೀನು ಜ್ಞಾನ ತಿಳ್ಕೊಂಡ್ರೆ ಜ್ಞಾನಿ ಆಗ್ತೀಯ, ಇಲ್ಲಾಂದ್ರೆ ಪಶು ಸಮಾನ ಅಂತಾನೆ ಮಹರ್ಷಿಗಳು ಸಂಬೋಧಿಸಿದ್ದಾರೆ. ನೋಡಿದ್ರ, ನಾವಿಷ್ಟು ಕಷ್ಟ ಬಿದ್ದು ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ. ನಾವು ಏನೇನೋ ಬೇರೆ ಬೇರೆ ಜ್ಞಾನಗಳನ್ನ ತಿಳ್ಕೊಂಡು ಬೇರೆ ಬೇರೆ ಜ್ಞಾನಗಳ ಕಡೆಗೆ ಹೋಗ್ತಾ ಇದ್ದೀವಿ. ಈ ಕೋಟಿ ವಿದ್ಯೆನೂ ಒಂದೊತ್ತು ಊಟಕ್ಕೆ ಮಾತ್ರನೇ ಅಂತ ಹೇಳಿದ್ದಾರೆ. ಕೋಟಿ ವಿದ್ಯೆಗಳು ಕಲ್ತ್ರು ಕೂಡ ಎಲ್ಲ ಹೊಟ್ಟೆ ಪಾಡಿಗೆನೆ. ನೀನು ಏನೇ ಆಗಿದ್ರು ನೀ MBBS ಓದಿರ್ಬೋದು ಅಥವಾ IAS ಆಗಿರ್ಬೋದು, IPS ಆಗಿರ್ಬೋದು, ಏನೇ ಓದಿದ್ರು ಅದು ಹೊಟ್ಟೆ ಪಡಗಿನೇ. ಜ್ಞಾನಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಏನಾದರೂ ಮಾಡೋದಿದೆ ಅಂತಂದ್ರೆ ಜ್ಞಾನವನ್ನೇ ತಿಳ್ಕೋಬೇಕು. ಹಾಗಾಗಿ ಅದು ಬೇಡ ಅಂತಲ್ಲ, ಅದು ಬೇಕು. ಈ ಜೀವನ ಉಪಾಧಿಯನ್ನು ನಡೆಸೋದಕ್ಕೋಸ್ಕರ ಬೇಕು ಅಷ್ಟೇನೆ. ಆದರೆ ನಾವು ಜೀವನ ಉಪಾಧಿಯನ್ನು ನಡೆಸೋದಕ್ಕೆ ಮಾತ್ರನೇ ನಾವು ಬಂದಿಲ್ಲ. ಹಾಗೆ ಬರಬೇಕು ಅಂತಂದಿದ್ರೆ ಈ ಮಾನವನ ಜನ್ಮ ಬೇಕಾಗಿರ್ಲಿಲ್ಲ. ಯಾವುದೋ ಒಂದು ಪಶು ಪಕ್ಷಿಯಾಗಿ ನಮ್ಮನ್ನ ಆ ಜೀವರಾಶಿಗಳಲ್ಲಿ ಕಳಿಸ್ಬೋದಾಗಿತ್ತು. ಮಾನವನ ಒಂದು ಜನ್ಮ ಇದೆ, ಆ ಜನ್ಮದಲ್ಲಿ ಮಾನವ ಅನ್ನೋದು ಇರ್ತಾನೆ. ಆ ಮಾನವನಿಗೆ ಇಷ್ಟು ಬುದ್ಧಿಶಕ್ತಿ ಇರಬೇಕು, ಇಷ್ಟು IQ ಲೆವೆಲ್ಸ್ ಇರಬೇಕು ಅಂತ ಏನಕ್ಕೆ ಡಿಸೈನ್ ಮಾಡಿದೆ? ಯಾವುದೋ ಒಂದು ಅತೀತವಾಗಿರೋ ಶಕ್ತಿ ಡಿಸೈನ್ ಮಾಡಿದೆ. ಅದನ್ನ ಏನ್ ಬೇಕಾದ್ರೂ ಕರಿಬೋದು. ನೀವು ಅದನ್ನ ಆಟಮ್ ಅಂತ ಕರೀರಿ, ಅಥವಾ ಅಲ್ಲಾ ಅಂತ ಕರೀರಿ, ಅಥವಾ ಜೀಸಸ್ ಅಂತ ಕರೀರಿ, ಅಥವಾ ಭಗವಂತ ಅಂತ ಕರೀರಿ, ಪರಮಾತ್ಮ, ಏನಾದರೂ ಕರೀರಿ. ಆದ್ರೆ ಯಾವುದೋ ಒಂದು ಅತೀತವಾಗಿರೋ ಶಕ್ತಿ ಇದೆ. ನಾವೆಲ್ಲರೂ ಅದನ್ನ ನಂಬಿದ್ದೇವೆ. ಎಲ್ಲ ಧರ್ಮದವರು ಅದನ್ನ ನಂಬಿದ್ದಾರೆ. ನಾವೆಲ್ಲ ಯಾವುದೋ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನ ಈಶ್ವರ ಅಂತ ಹೇಳ್ತೀವಿ. ನಾವೆಲ್ಲ ಈಶ್ವರ ಮತಸ್ಥರು. ಯಾಕಂದ್ರೆ ನಾವು ಆ ಶಕ್ತಿನ ನಂಬಿದ್ದೀವಿ. ಎಲ್ಲ ಧರ್ಮದವರು ಯಾವುದೋ ಒಂದು ಮಿಗಿಲಾಗಿರುವಂತಹ ಪರಮಾತ್ಮನ ಶಕ್ತಿ ಇದೆ. ಅದಕ್ಕೆ ಹಲವಾರು ಹೆಸರುಗಳು, ಹಲವಾರು ಆಚರಣೆಗಳು ಅಷ್ಟೇ ಬಿಟ್ರೆ ಶಕ್ತಿ ಒಂದೇ.
ಓಕೆ. ಎಲ್ಲ ಧರ್ಮದವರ ಧ್ಯೇಯ ಒಂದೇ ಆಗಿದೆ. ಹಾಗಾಗಿ ನಾವು ಇಲ್ಲಿ ಆ ಜ್ಞಾನವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಓಕೆ. ಆ ಜ್ಞಾನವನ್ನು ತಿಳಿಯುವಂಥ ಪ್ರಯತ್ನ ಮಾಡಿಲ್ಲ ಅಂತಂದರೆ ನಾವು ಎಷ್ಟೇ ವಿದ್ಯೆಗಳು ಕಲ್ತ್ರು, ಎಷ್ಟೇ ಪ್ರೊಫೆಷನಲ್ಲಿ ನಾವು ಎಕ್ಸ್ಪರ್ಟ್ ಆಗಿದ್ರು ಕೂಡ, ಎಷ್ಟೇ ನಾವು ಟ್ಯಾಲೆಂಟ್ ಯೂಸ್ ಮಾಡಿದ್ರು ಕೂಡ ಅದು ಹೊಟ್ಟೆಪಾಡಿಗೆ. ಅದಕ್ಕೆ ಮೀರಿ ಏನು ಇಲ್ಲವೇ ಇಲ್ಲ, ಸಾಧ್ಯನೇ ಇಲ್ಲ. ಓಕೆ. ಏನಾದರೂ ಅದಕ್ಕೆ ಮೀರಿ ಒಂದಿದೆ ಅಂತಂದರೆ ಅದು ಇನ್ನೊಂದು ಏನು ಅಂತಂದರೆ ಜ್ಞಾನನೇ. ಓಕೆ. ಇನ್ನೇನು ಇಲ್ಲ. ಜ್ಞಾನವನ್ನು ಬಿಟ್ಟರೆ ಇನ್ನೇನು ಇಲ್ಲವೇ ಇಲ್ಲ ಈ ಜಗತ್ತಲ್ಲಿ. ಈ ಜನ್ಮದ ರಹಸ್ಯ, ಈ ಜನ್ಮದ ಪರ್ಪಸ್ ಆಫ್ ಲೈಫ್ ಓಕೆ ಏನು ಅಂತಂದರೆ ಜ್ಞಾನವನ್ನು ಪಡೆಯೋದೇ. ಪ್ರತಿಯೊಂದು ಜೀವಿಯ 84 ಲಕ್ಷ ಜೀವರಾಶಿಗಳಲ್ಲಿ ಪ್ರತಿಯೊಂದು ಜೀವಿಯ ಉದ್ದೇಶನೂ ಇದೆ. ಕೊನೆಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಫೈನಲ್ ಸ್ಟೇಜ್ಗೆ ಮಾನವನ ಜನ್ಮ ಅಂತ ಸಿಗತ್ತೆ. ಆ ಮಾನವನ ಜನ್ಮ ಸಿಗ್ಬೇಕಾದ್ರೆ ಅದ್ರ ಹಿಂದೆಗಡೆ ಎಷ್ಟೋ ಜನ್ಮಗಳ ಪ್ರಯತ್ನ ಇರುತ್ತೆ, ಎಷ್ಟೋ ಜನ್ಮಗಳ ಅನುಭವ ಇರುತ್ತೆ, ಎಷ್ಟೋ ಜನ್ಮದ ಕರ್ಮಗಳಿರ್ತದೆ. ಅದಕ್ಕೆ ಅನುಗುಣವಾಗಿ ಈ ಮಾನವನ ಜನ್ಮ ಸಿಗತ್ತೆ. ಈ ಮಾನವ ಜನ್ಮದಿಂದ ನರನಾಗಿರ್ತಾನೆ ಇವನು, ಮಾನವನು. ನರನಿಂದ ನಾರಾಯಣನಾಗ್ಬೇಕು ಇವಾಗ. ಇದು ರಹಸ್ಯ ಅಂತೇಳಿ ನಮ್ಮ ಮಹರ್ಷಿಗಳು, ವೇದಗಳು ಸಾರಿ ಹೇಳ್ತಾ ಇದೆ. ಅಹಂ ಬ್ರಹ್ಮಾಸ್ಮಿ, ಆತ್ಮ ಬ್ರಹ್ಮ, ಪ್ರಜ್ಞಾನು ಬ್ರಹ್ಮ, ತತ್ವಮಸಿ. ತತ್ ಅಂತಂದ್ರೆ ಥ ಅಂದ್ರೆ ಆತನು, ತ್ವಂ ಅಂದ್ರೆ ನಾನು, ಮಸಿ ಅಂದ್ರೆ ಕೂಡುವುದು, ಸೇರುವುದು. ಈ ಜೀವಾತ್ಮ ಪರಮಾತ್ಮನಲ್ಲಿ ಸೇರುವುದು. ಇದನ್ನೇ ಮಹಾವಾಕ್ಯಗಳಾಗಿ ವೇದಗಳು ನಮಗೆ ಸಾರಿ ಹೇಳ್ತಾ ಇದೆ. ತತ್ವಮಸಿ. ತತ್ವಮಸಿ ಅಂತಂದ್ರೆ ಈ ಕೆಳಗಡೆ ಬಂದಿರುವಂಥ ಜೀವಾತ್ಮನು ಊರ್ಧ್ವದಲ್ಲಿ ಹೋಗಿ ಆ ಪರಮಾತ್ಮನಲ್ಲಿ ಸೇರಬೇಕು. ಆ ಊರ್ಧ್ವಕ್ಕೆ ಹೋಗೋದೇ ನಮ್ಮ ಮೂಲ ಧ್ಯೇಯ. ಮತ್ತೆ ಆ ಜ್ಞಾನವನ್ನು ಪಡೆಯೋದೇ ಮೂಲ ಧ್ಯೇಯ. ಯಾರು ಊರ್ಧ್ವಕ್ಕೆ ಪ್ರಾಣವನ್ನು ತೆಗೆದುಕೊಂಡು ಹೋಗಿ ಆ ಊರ್ಧ್ವದಿಂದ ತುರಿಯಕ್ಕೆ ಹೋಗ್ತಾನೋ ಅವನಿಗೆ ಮಾತ್ರನೇ ಸತ್ವಗುಣ ಪ್ರಾಪ್ತಿಯಾಗತ್ತೆ. ಯಾರಿಗೆ ಸತ್ವಗುಣ ಪ್ರಾಪ್ತಿಯಾಗುತ್ತೋ ಅಂಥವ್ರಿಗೆ ಮಾತ್ರನೇ ಜ್ಞಾನೋದಯ ಅನ್ನೋದಾಗೋದು. ಇತರರಿಗೆ ಯಾರಿಗೂ ಸಾಧ್ಯನೇ ಇಲ್ಲ. ಏನೇ ಜ್ಞಾನವನ್ನು ತಿಳಿದರೂ ಕೂಡ ಅದೆಲ್ಲನೂ ಹೊಟ್ಟೆಪಾಡಿಗಷ್ಟೇ. ಆತ್ಮ ಸಾಕ್ಷಾತ್ಕಾರಕ್ಕಾಗಲಿ ಅಥವಾ ಆತ್ಮ ಜ್ಞಾನವನ್ನು ಪಡೆಯೋದಕ್ಕೋಸ್ಕರ ಆಗಲಿ ಸಾಧ್ಯನೇ ಇಲ್ಲ ಇತರ ವಿದ್ಯೆಗಳಲ್ಲಿ. रे